ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಅದ್ಭುತನಾದ ದೇವರು, ಆತನು ಅತಿಶಯನಾದಂಥ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ಹೋಗುವ. ನಮ್ಮ ದೇವರು ಆಪತ್ತುಗಳಿಂದ ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ಆಪತ್ತುಗಳಿಂದ ರಕ್ಷಣೆ, ಇದರ ಕುರಿತು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ಯೋನನ ಪುಸ್ತಕ 2ನೇ ಅಧ್ಯಾಯದ 9ನೇ ವಚನವನ್ನು ಓದಿಕೊಳ್ಳುವ. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೋನ 2ನೇ ಅಧ್ಯಾಯ 9ನೇ ವಚನ. ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋನನು ಆತನು ನೀರಿನ ಒಳಗೆ ಮೀನಿನ ಹೊಟ್ಟೆಯಲ್ಲಿ ಇದ್ದಾನೆ. ಯೋನನು ನೀರಿನ ಒಳಗೆ ಇದ್ದಾನೆ, ಮೀನಿನ ಹೊಟ್ಟೆಯಲ್ಲಿ ಆತನಿದ್ದಾನೆ. ಮೀನಿನ ಹೊಟ್ಟೆಯಲ್ಲಿ ಆತನಿರುವಂಥ ಸಮಯದಲ್ಲಿ ಆತನು ದೇವರನ್ನು ನೋಡಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರನ್ನು ನೋಡಿ ಆತನು ಕೂಗಿಕೊಳ್ಳುತ್ತಾ ಇದ್ದಾನೆ. ಆತನು ದೇವರನ್ನು ನೋಡಿ ಆತನು ಪ್ರಾರ್ಥನೆ ಮಾಡುತ್ತಿರುವಾಗ, ದೇವರನ್ನು ನೋಡಿ ಆತನು ಕೂಗಿಕೊಳ್ಳುತ್ತಿರುವಾಗ ಆತನು ಈ ರೀತಿಯಾಗಿ ಹೇಳ್ತಾನೆ, ನಾನು ನನ್ನ ದೇವರಿಗೆ ಸ್ತೋತ್ರ ಧ್ವನಿಯನ್ನು ನಾನು ಸಮರ್ಪಿಸ್ತೇನೆ. ನನ್ನ ದೇವರಿಗೆ ನಾನು ಸ್ತೋತ್ರವನ್ನು ಮಾಡುತ್ತೇನೆ. ನನ್ನ ದೇವರ ನಾಮವನ್ನು ನಾನು ಕೊಂಡಾಡುತ್ತೇನೆ. ನನ್ನ ದೇವರು ಆತನು ಅದ್ಭುತಗಳನ್ನು ಮಾಡುವಂಥ ದೇವರು ಎಂಬುದಾಗಿ ಯೋನನು ಸಮುದ್ರದ ಒಳಗೆ ಮೀನಿನ ಹೊಟ್ಟೆಯಲ್ಲಿ ಆತನು ಇರುವಂಥ ಸಮಯದಲ್ಲಿ ಆತನು ದೇವರಿಗೆ ನೋಡಿ ಆತನು ಮೊರೆ ಇಡ್ತಾ ಇದ್ದಾನೆ. ಆ ಮೀನಿನ ಹೊಟ್ಟೆಯಲ್ಲಿ, ಆ ಕಾರ್ಗತ್ತಲೆಯಲ್ಲಿ ಯೋನನು ಇದ್ದಾನೆ. ಯೋನನ ಎದುರಿನಲ್ಲಿ ಯಾವುದೇ ವಿಧವಾದ ಬೆಳಕಿಲ್ಲ. ಯೋನನು ಆ ಮೀನಿನ ಒಂದು ವಾಸನೆಯಲ್ಲಿ ಆತನಿದ್ದಾನೆ. ಮೀನಿನ ಹೊಟ್ಟೆಯಲ್ಲಿ ಆತನಿದ್ದಾನೆ. ಜೀವ ಮರಣದ ಮಧ್ಯದಲ್ಲಿ ಯೋನನು ಇದ್ದಂಥ ಸಮಯದಲ್ಲಿ ದೇವರು ತಾನೇ ಯೋನನಿಗೆ ಒಂದು ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ. ಯೋನನ ಜೀವಿತಕ್ಕೆ ಆಪತ್ತು ಬಂದಂಥ ಸಮಯದಲ್ಲಿ ಆಪತ್ತಿನಿಂದ ದೇವರು ಯೋನನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಯೋನನ ಸಂಗಡ ದೇವರು ಇದ್ದರು. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋನನು ದೇವರ ಮಾತಿಗೆ ಅವಿಧೇಯನಾಗಿ ಅವನು ತಾರ್ಷೀಷಿಗೆ ಹೋಗಲು ಹೊರಟಂಥ ಸಮಯದಲ್ಲಿ ಅವನು ಸಮುದ್ರದ ಒಳಗೆ ಅಲ್ಲಿ ನಾವಿಕರಾದಂಥ ಜನರು ಅವನನ್ನು ಎತ್ತಿ ಹಾಕುವಂಥ ಸಮಯದಲ್ಲಿ ದೇವರು ಯೋನನನ್ನು ನುಂಗುವುದಕ್ಕೆ ದೊಡ್ಡ ಮೀನಿಗೆ ಅಪ್ಪಣೆಯನ್ನು ಕೊಟ್ಟರು. ಆ ಮೀನು ಬಂದು ಯೋನನನ್ನು ನುಂಗಿತು. ನುಂಗಿದಂಥ ಸಮಯದಲ್ಲಿ ಯೋನನು ಆ ಮೀನಿನ ಹೊಟ್ಟೆಯ ಒಳಗೆ ಹೋಗಿ ಅವನು ದೇವರ ಹತ್ತಿರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಹತ್ತಿರ ಅವನು ಕೂಗಿಕೊಳ್ತಾ ಇದ್ದಾನೆ. ಅವನು ಆ ಒಂದು ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಅವನು ದೇವರನ್ನು ನೋಡಿ ಅವನು ಪ್ರಾರ್ಥನೆ ಮಾಡಿದ ಕಾರಣ ನಮ್ಮ ದೇವರು ಪಾತಾಳದಲ್ಲಿಯೂ ಭೂಮಿಯ ಅಗರ್ಭದಲ್ಲಿಯೂ ನಮ್ಮ ದೇವರು ತನ್ನ ಮಕ್ಕಳ ಸ್ವರವನ್ನು, ತನ್ನ ಮಕ್ಕಳ ಕೂಗನ್ನು ಆತನು ಕೇಳುವಂಥ ದೇವರಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ತನ್ನ ಮಕ್ಕಳು ಮೊರೆ ಇಡುವಾಗ ಅವರ ಸ್ವರವನ್ನು ಕೇಳುವಂಥ ದೇವರಾಗಿದ್ದಾನೆ. ಕಷ್ಟದಲ್ಲಿ ಅವರು ಮೊರೆ ಇಡುವಾಗ ಅವರ ಸ್ವರವನ್ನು ದೇವರು ಕೇಳುವಂಥ ದೇವರಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ಯೋನನು ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ಯೋನನು ಪ್ರಾರ್ಥನೆ ಮಾಡಿದ ದೇವರು ಪರಲೋಕದಿಂದ ಭೂಮಿಯ ಸಮುದ್ರದ ಒಳಗೆ, ಅದರಲ್ಲೂ ಮೀನಿನ ಹೊಟ್ಟೆ ಒಳಗೆ ಇದ್ದಂಥ ಯೋನನ ಒಂದು ಕೂಗನ್ನು ದೇವರು ಕೇಳಿ ದೇವರು ಆ ಒಂದು ಮೀನಿನ ಹೊಟ್ಟೆಯಿಂದ ಅವನನ್ನು ಹೊರಗೆ ಬರಮಾಡಿ ಅವನಿಗೆ ದೇವರು ದೊಡ್ಡ ಒಂದು ಜಯವನ್ನು ಅವನಿಗೆ ಕೊಟ್ಟರು. ಮೀನಿನ ಹೊಟ್ಟೆಯಿಂದ ಅವನನ್ನು ಬರಮಾಡಿ ದೇವರು ಅವನು ಮುಂದಿನ ಸೇವೆ ಮಾಡುವಂತೆ, ಮುಂದೆ ದೇವರ ಕಾರ್ಯಗಳನ್ನು ಸಾರುವಂತೆ ದೇವರು ಅವನನ್ನು ಅಭಿಷೇಕಿಸಿ ಬಲವಾಗಿ ದೇವರು ಉಪಯೋಗಿಸಿದರು. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತಾರೆ 9ನೇ ವಚನದ ಬಿ ಭಾಗದಲ್ಲಿ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದೇ ಎಂಬುದಾಗಿ. ಯೋನನು ತನ್ನ ಆಪತ್ತಿನಲ್ಲಿ ದೇವರಿಗೆ ಮೊರೆ ಇಟ್ಟ ಕಾರಣ ದೇವರು ಅವನಿಗೆ ರಕ್ಷಣೆಯನ್ನು ಕೊಟ್ಟರು. ದೇವರು ಅವನ ಜೀವಿತದಲ್ಲಿ ಅತಿಶಯವಾದ ಕಾರ್ಯವನ್ನು ಮಾಡಿದರು. ನಾವು ಕೀರ್ತನೆಗಳು 33ನೇ ಅಧ್ಯಾಯ 16 ಮತ್ತು 19ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಮಹಾಸೇನಾ ಬಲದಿಂದ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ರಕ್ಷಿಸಲಾರದು. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಮಹಾಸೇನಾ ಬಲದಿಂದ ಒಬ್ಬ ವ್ಯಕ್ತಿ, ಒಬ್ಬ ಅರಸ ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ದೇಶಕ್ಕೆ ಅವನು ವಿರೋಧವಾಗಿ ಯುದ್ಧ ಮಾಡಿದರೆ ಅವನ ಒಂದು ತೋಳ್ ಬಲದಿಂದ, ಅವನ ಒಂದು ಸೈನ್ಯದ ಬಲದಿಂದ ಅವನಿಗೆ ಜಯ ಸಂಭವಿಸುವುದಿಲ್ಲ. ಕಾರಣ ಏನೆಂಬುದಾಗಿ ನೋಡೋದಾದರೆ ಜಯವನ್ನು ಕೊಡುವಾತನು ದೇವರೇ ಆಗಿದ್ದಾನೆ. ಆದ ಕಾರಣ ದೇವರ ವಾಕ್ಯ ಈ ರೀತಿ ಹೇಳ್ತಾರೆ, ಉಡಿಯಲ್ಲಿ ಚೀಟು ಹಾಕುವುದುಂಟು, ಆದರೆ ಅದರ ಫಲಿತಾಂಶವು ಅದು ದೇವರಿಂದಲೇ ಬರುವಂಥದ್ದಾಗಿದೆ. ಯುದ್ಧವನ್ನು ಮಾಡಬಹುದು, ಆದರೆ ಅದಕ್ಕೆ ಬರುವಂಥ ಜಯ
ದೇವರಿಂದಲೇ ಬರುವಂಥದ್ದಾಗಿದೆ. ದೇವ ಮಕ್ಕಳುಗಳು ಆತನನ್ನು ನೋಡಿ ಅವರು ಪ್ರಾರ್ಥಿಸುವಾಗ, ಆತನನ್ನು ನೋಡಿ ಅವರು ಮುಂದೆ ಸಾಗುವಾಗ ದೇವರು ತಾನೇ ಜೀವವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ, ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಹಾಲೆಲೂಯಾ. ದೇವರು ತನ್ನ ಮಕ್ಕಳ ಪ್ರಾಣವನ್ನು ಮರಣದಿಂದ ತಪ್ಪಿಸುವ ದೇವರು ಆತನಾಗಿದ್ದಾನೆ. ತನ್ನ ಮಕ್ಕಳನ್ನು ಬರಗಾಲದಿಂದ ತಪ್ಪಿಸುವಂಥ ದೇವರು ಆತನಾಗಿದ್ದಾನೆ. ತನ್ನ ಮಕ್ಕಳ ಜೀವಿತದಲ್ಲಿ ಬರ ಬರಬಹುದು, ಆದರೆ ಅವರು ಬರದಲ್ಲಿಯೂ ಒಂದು ಸಮೃದ್ಧಿಯಾದಂಥ ಒಂದು ಅನುಭವದಲ್ಲಿ ನಡೆಯುವಂತೆ ದೇವರು ತಾನೇ ಅದ್ಭುತವನ್ನು ಮಾಡುವ ನಡೆಸುವಂಥ ಕರ್ತನು ಆತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಆತನು ಬಲವುಳ್ಳ ದೇವರು. ನಮ್ಮ ದೇವರು ಆತನು ಅದ್ಭುತಗಳನ್ನು ಮಾಡುವಂಥ ದೇವರು. ನಿನ್ನ ದೇವರು ಆತನು ಬರಗಾಲದಲ್ಲಿಯೂ ತನ್ನ ಮಕ್ಕಳನ್ನು ತೃಪ್ತಿಪಡಿಸುವಂಥ ದೇವರು ಆತನಾಗಿದ್ದಾನೆ. ಈಸಾಕನನ್ನು ನೋಡೋದಾದರೆ, ಈಸಾಕನ ಜೀವಿತದಲ್ಲಿ ಬರಗಾಲ ಬಂತು, ಆದರೆ ಬರಗಾಲ ಈಸಾಕನನ್ನು ಜಯಿಸಲಿಲ್ಲ. ಬರಗಾಲವನ್ನು ಈಸಾಕನು ಜಯಿಸಿದ. ಈಸಾಕನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿದ. ದೇವರು ಅವನಿಗೆ 100ರಷ್ಟು ಸಮೃದ್ಧಿಯನ್ನು ಕೊಟ್ಟರು. ಪ್ರಿಯರೇ, ನಮ್ಮ ದೇವ ಮಕ್ಕಳುಗಳ ಜೀವಿತದಲ್ಲಿ ಬರಗಳು ಬರಬಹುದು, ಕಷ್ಟಗಳು ಬರಬಹುದು, ಹೋರಾಟಗಳು ಬರಬಹುದು. ಆದ ಕಾರಣ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವ ಮಕ್ಕಳಿಗೆ ಬರಗಳು, ಕಷ್ಟಗಳು, ನಂಬಿಕೆಗೆ ಆಗುವ ಪರಿಶೋಧನೆಗಳು ಬರಬಹುದು. ಆದರೆ ನಮ್ಮ ಅವುಗಳಿಂದ ದೇವರು ದೊಡ್ಡ ಜೀವವನ್ನು ಕೊಟ್ಟು, ನೀವು ಏನೂ ಕಡಿಮೆ ಇಲ್ಲದವರು, ಸರ್ವ ಸುಗುಣವುಳ್ಳವರು, ಎಲ್ಲ ವಿಷಯದಲ್ಲಿ ಶಿಕ್ಷಿತರು ಆಗಿರುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸುವಂಥ ದೇವರು ಆತನಾಗಿದ್ದಾನೆ. ದೇವ ಮಕ್ಕಳುಗಳು ನಾವು ನೋಡಬೇಕು, ನನ್ನ ರಕ್ಷಣೆ ನಮ್ಮ ದೇವರಿಂದ, ನನ್ನ ಸಹಾಯ ನನ್ನ ದೇವರಿಂದ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ನನ್ನ ದೇವರಿಂದಲೇ ಬರುವಂಥದ್ದಾಗಿದೆ ಎಂಬುದಾಗಿ ನಾನು ಮತ್ತು ನೀವು ತಿಳಿದುಕೊಂಡು ನಾವು ಕರ್ತನ ಮುಂದೆ ನಾವು ಹೋಗುವಾಗ, ಕರ್ತನೊಂದಿಗೆ ನಾವು ಚಲಿಸುವಾಗ ನಮ್ಮ ದೇವರು ನಮಗೆ ರಕ್ಷಕನಾಗಿ ನಿಲ್ಲುವಂಥ ದೇವರು ಆತನಾಗಿದ್ದಾನೆ. ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡೋದಾದರೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದ 16ನೇ ವಚನದಲ್ಲಿ, ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಒಂದು ಆಪತ್ತು ಎದುರಾಗಿದೆ, ಅವರಿಗೊಂದು ಸಮಸ್ಯೆ ಎದುರಾಗಿದೆ, ಅವರು ಸಂಕಟದಲ್ಲಿ ಅವರಿದ್ದಾರೆ, ಅವರು ಜೀವವನ್ನು ಉಳಿಸಿಕೊಳ್ಳುವ ಮಾರ್ಗವನ್ನು ಕಾಣದೆ ಅವರು ಇದ್ದಾರೆ. ಇಂಥ ಸಮಯದಲ್ಲಿಯೂ ಸಹ ನೆಬೂಕದ್ನೆಚ್ಚರ ಅರಸನವನಿಗೆ ಹೇಳ್ತಾ ಇದ್ದಾರೆ, ನಾನು ನಿಲ್ಲಿಸಿದಂಥ ಈ ಪ್ರತಿಮೆಗೆ ಅಡ್ಡ ಬೀಳಿರಿ, ಇಲ್ಲದಿದ್ದರೆ ನಿಮ್ಮನ್ನು ಆ ದಗದಗನೆ ಉರಿಯುವಂಥ ಅವಿಗೆಯ ಒಳಗೆ ಹಾಕಿ ನಿಮ್ಮನ್ನು ಸುಟ್ಟು ಬಿಡುತ್ತೇನೆ ಎಂಬುದಾಗಿ ಅರಸನಾದಂಥ ನೆಬೂಕದ್ನೆಚ್ಚರನು 127 ಸಂಸ್ಥಾನಗಳನ್ನು, 127 ದೇಶಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಿದ್ದಂಥ ಒಬ್ಬ ಲೋಕದಲ್ಲಿ ಪ್ರಖ್ಯಾತವಾದಂಥ ಒಬ್ಬ ಅರಸ ಇವರಿಗೆ ಹೇಳ್ತಾ ಇದ್ದಾನೆ. ಅಂಥ ಸಮಯದಲ್ಲಿಯೂ ಸಹ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ದೇವರನ್ನು ನೋಡಿದರು, ದೇವರನ್ನು ದೃಷ್ಟಿಸಿದರು, ದೇವರ ನಾಮವನ್ನು ಘನಪಡಿಸಿದ್ರು. ಅವರು ಹೇಳ್ತಾರೆ, ನನ್ನ ದೇವರಿಗೆ ಚಿತ್ತವಿರೋದಾದರೆ ಈ ದಗದಗನೆ ಉರಿಯುವಂಥ ಈ ಅವಿಗೆ ಒಳಗಿಂದ ನಮ್ಮ ದೇವರು ತಪ್ಪಿಸಲಿಕ್ಕೆ ಶಕ್ತನು ಎಂಬುದಾಗಿ ಅವರು ದೇವರಿಗೋಸ್ಕರ ನಿಂತರು, ದೇವರ ರಕ್ಷಣೆಯನ್ನು ಅವರು ಅನುಭವಿಸಿದರು. ಪ್ರಿಯರೇ, ದೇವ ಮಕ್ಕಳುಗಳು ದೇವರಿಗೋಸ್ಕರ ನಿಲ್ಲುವಾಗ, ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ ದೇವರಿಗೋಸ್ಕರ ನಿಲ್ಲುವಾಗ ಕರ್ತನು ಅವರ ಸಂಗಡ ಇಳಿದು ಬರ್ತಾನೆ. ಕರ್ತನು ಅವುಗಳಿಂದ ಜಯವನ್ನು ಕೊಡ್ತಾನೆ. ಕರ್ತನು ಹೋರಾಟಗಳಿಂದ ಜಯವನ್ನು ಕೊಡ್ತಾನೆ. ಕರ್ತನು ಹೋರಾಟಗಳಿಂದ ಬಿಡುಗಡೆಯನ್ನು ಕೊಡ್ತಾನೆ. ಕರ್ತನು ಹೋರಾಟದಲ್ಲಿ ದೊಡ್ಡ ಒಂದು ಸಮೃದ್ಧಿಯನ್ನು ಕೊಡ್ತಾನೆ. ನಮ್ಮ ದೇವರು ಹೇಗೆ ಆತನು ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ನೋಡೋದಾದರೆ, ನಾವು ಅನುಭವಿಸಿದಂಥ ಹೋರಾಟಗಳೇ ನಮಗೆ ಮರೆಯಾಗಿ ಹೋಗುವಂಥ ಒಂದು ಸಮೃದ್ಧಿಯನ್ನು ನಮ್ಮ ದೇವರು ಆತನು ಕೊಟ್ಟು ನಡೆಸುವಂಥ ದೇವರು ಆತನಾಗಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಕರ್ತನನ್ನೇ ನೋಡುವ, ಕರ್ತನನ್ನೇ ಹಾತುಕೊಳ್ಳುವ. ಆತನ ರಕ್ಷಣೆ ನಿಮಗೋಸ್ಕರ ಇದೆ, ಆತನ ಸಹಾಯ ನಿನಗೋಸ್ಕರ ಇದೆ, ಆತನ ಒಂದು ಸಂತೋಷ ಅದು ನಿಮಗೋಸ್ಕರ
ನಿಮಗೋಸ್ಕರ ಇದೆ. ಆತನು ಇಟ್ಟಿರುವಂಥ ಒಂದು ಆಶೀರ್ವಾದ ಅದು ನಿಮಗೋಸ್ಕರ ಇದೆ. ಕರ್ತನನ್ನು ನೋಡಿ, ಕರ್ತನನ್ನು ಹಾತುಕೊಳ್ಳಿ. ಕರ್ತನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ಕರ್ತನು ಆತನಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ